ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವ್ಲಾಗಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕಿಚಡಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಗಾರ್ಲಿಕ್ ಹಾಗೆ ಜಿಂಜರ್ನ ತೊಗೊಂಡು ಕುಟ್ಟಿಟ್ಕೊಳ್ಳಿ. ಹಾಗೆ ಒಂದು ಗ್ರೀನ್ ಚಿಲ್ಲಿ, ಒಂದು ಆನಿಯನ್ ಹಾಗೆ 3 ಪೊಟ್ಯಾಟೊ ತೊಗೊಳ್ಳಿ, ಚಾಪ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 5 to 6 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡಿ. ನಾವು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಸಾಸಿವೆಯನ್ನು ಆ್ಯಡ್ ಮಾಡಿ, ಮಸ್ಟರ್ಡ್ ಸೀಡ್ಸನ್ನು ಆ್ಯಡ್ ಮಾಡಿ. ಅದಾದಮೇಲೆ ನಾವು ಆಗಲೇ ಕುಟ್ಟಿಟ್ಕೊಂಡಿದ್ದ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಕೂಡ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿ ಸ್ವಲ್ಪ ಕರಿ ಲೀವ್ಸನ್ನು ಹಾಕಿ ಸ್ಟಿರ್ ಮಾಡಿ. ಆಮೇಲೆ ಇಲ್ಲಿ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಆವಾಗಲೇ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ಮೀಡಿಯಮ್ ಸೈಜ್ ಆನಿಯನ್ ಹಾಗೆ ಮೀಡಿಯಮ್ ಸೈಜ್ ಗ್ರೀನ್ ಚಿಲ್ಲಿ, ಹಾಗೆ ಸ್ವಲ್ಪ ಜೀರಾ ಕೂಡ ಆ್ಯಡ್ ಮಾಡಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋ ತನಕ ಸ್ವಲ್ಪ ಸ್ಟಿರ್ ಮಾಡಿ ಈ ಥರ. ಸೊ ಆಮೇಲೆ ಇನ್ನೊಂದು ಕಡೆ ನಾವು ಆಲ್ರೆಡಿ ಒಂದು 5 ಮಿನಿಟ್ಸ್ ಬ್ಯಾಕ್ ಅಷ್ಟೇ ನೆನೆಸಿಟ್ಕೊಂಡಿದ್ವಿ ದಾಲ್, ಹೆಸರು ಬೇಳೆ ಅದನ್ನು ನೆನೆಸಿಟ್ಕೊಳ್ಳಿ. ಹಾಗೆ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೆನೆಸಿಟ್ಟ ದಾಲನ್ನು ಕ್ಲೀನಾಗಿ ತೊಳೆದು ಡ್ರೈನ್ ಮಾಡಿ ಅದನ್ನು ಆಲ್ರೆಡಿ ನಾವು ಇದರಲ್ಲಿ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ. ಸೊ ಇಲ್ಲಿ ನಾವು 3 ಜನಕ್ಕೆ ಸಾಕಾಗೋಷ್ಟು ಮಾಡ್ತಿದ್ದೀವಿ. ಅಂದರೆ ಸುಮಾರು ಒಂದು ಲೋಟ ಬೇಳೆ ಮತ್ತು ಅಕ್ಕಿಗೆ ಆಲ್ಮೋಸ್ಟ್ ಡಬಲ್ ನೀರು ಹಾಕಿದ್ದೀವಿ. ಆಮೇಲೆ ಇದು ಲೆಮನ್ನನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಲೆಮನ್ನು ಕಂಪ್ಲೀಟ್ಲಿ ನಿಮ್ಮ ಇಷ್ಟ, ನಿಮ್ಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಗೆ ಒಂದು ಸ್ವಲ್ಪ ಸಾಲ್ಟನ್ನು ರುಚಿಗೆ ತಕ್ಕಷ್ಟು ಸಾಲ್ಟ್ ನೋಡ್ಕೊಂಡು ಹಾಕಿ. ನಾವು ಇಲ್ಲಿ ಕೆಂಪು ಅಕ್ಕಿಯನ್ನು ಬಳಸ್ತಾ ಇದ್ದೀವಿ. ನೀವು ನಿಮಗೆ ಇಷ್ಟವಾದ ಅಕ್ಕಿಯನ್ನು ಇದಕ್ಕೆ ಬಳಸ್ಕೋಬೋದು. ಹಾಗೆ ಆ ಅಕ್ಕಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಕುಕ್ಕರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೈ ಫ್ಲೇಮಲ್ಲಿ 3 ವಿಸಿಲ್ ಹಾಕೋ ತನಕ ವೆಯ್ಟ್ ಮಾಡಿ. ಸೊ 3 ವಿಸಿಲ್ ಹಾಕಿದ್ಮೇಲೆ ಅದು ರೆಡಿ ಆಗುತ್ತೆ. ಇಲ್ಲಿ ನಾವು ಕ್ಯಾರೆಟ್ ಮೊಸರು ಬಜ್ಜಿಯನ್ನು ಮಾಡ್ತಾಯಿದ್ದೀವಿ. ಕ್ಯಾರೆಟ್, ಆನಿಯನ್ ಹಾಗೆ ಒಂದು ಸ್ಮಾಲ್ ಗ್ರೀನ್ ಚಿಲ್ಲಿ ಅಷ್ಟೇ, ಅದನ್ನು ತೊಗೊಂಡು ಗ್ರೇಟ್ ಮಾಡಿಕೊಂಡು ಅದನ್ನು ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಸೊ ಇಲ್ಲೀಗ ನಮ್ಮ ದಾಲ್ ಕಿಚಡಿ ರೆಡಿಯಾಗಿದೆ. ಬಿಸಿ ಬಿಸಿ ದಾಲ್ ಕಿಚಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.